ಮುಂಬೈಯಲ್ಲಿ ನೋಡಿ 2 ಏರ್ಪೋರ್ಟ್ ಇದೆ, ಚೆನ್ನೈಲಿ 2ನೇ ಏರ್ಪೋರ್ಟ್ ನಡೀತಾ ಇದೆ. ಯಾಕಂದ್ರೆ ನಾನು ಏರ್ಪೋರ್ಟ್ ಯೂಸ್ ಮಾಡೋನು, ನನಗೆ ಎಲ್ಲಾ ಕಡೆ ನಾನು 5 ರಾಜ್ಯ ಸುತ್ತೋದ್ರಿಂದ ನನಗೆ ಎಲ್ಲಾ ಕಡೆ ಗೊತ್ತಿರೋದ್ರಿಂದ ನಾನು ಈ ಮಾತು ಕೇಳ್ತಾ ಇದ್ದೆ. ಹಾಗಾಗಿ ನಮ್ ಬೆಂಗಳೂರು ಬೆಳೀತದೆ, ಬೆಳೆಯೋದಂತಲ್ಲ. ಈಗ ತುಮಕೂರು ಹತ್ರ ಒಂದು ಏರ್ಪೋರ್ಟ್ ಮಾಡ್ತೀವಿ ಅಂತಂದ್ರು, ನೆಲಮಂಗಲ ಹತ್ರ ಅಂತ. ಅದು ಕೂಡ ಒಳ್ಳೆ ಜಾಗನೇ. ಯಾಕಂದ್ರೆ ಈಗಿರೋ ಏರ್ಪೋರ್ಟ್ ಬಂದು 38 ಕಿಲೋಮೀಟರ್, ಹೋಗಿ ಬರೋದಕ್ಕೆ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ, ಒಂದು ವೇಳೆ ಏರ್ಪೋರ್ಟ್ ಮಾಡಿದ್ರೆ ಒಂದು 25-20 ಕಿಲೋಮೀಟರ್ ಇದ್ರೆ ತುಂಬಾ ಅನುಕೂಲ. ಯಾಕೆಂತಂದ್ರೆ ಅದರಿಂದ ತುಂಬಾನೇ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಬೆಂಗಳೂರಿಗೆ, ಎಲ್ಲ ರೀತಿಯಿಂದನೂ ಅನುಕೂಲ ಆಗುತ್ತೆ. ನಾವು ಯಾವಾಗ್ಲೂ ಒಂದೇ ತರ ನೋಡಬಾರ್ದು, ಅಭಿವೃದ್ಧಿನೂ ನೋಡ್ಬೇಕು. ಹೀಗೆ ಹಾಗಾಗಿ ಜನಕ್ಕೆ ತಕ್ಷಣಕ್ಕೆ ಅವ್ರ ಪರಿಹಾರನೂ ಕೊಡ್ಬೇಕು. ಆ ಒಂದು ಸಮಂಜಸವಾಗಿ ಮಾಡಿದ್ರೆ ಈ ಏರ್ಪೋರ್ಟ್ ನ ಭೂಸ್ವಾಧೀನ ಸಂಗ್ರಾಮ ಆಗ್ಲಿ ಏನೇ ಇದ್ರೂ ಕೂಡ ಅದು ಸರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಫೈನ್ ಸರ್, ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಈಗ ಸರ್ಕಾರ ಈ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಹೊರಟಿರೋದು, ರೈತರು ವಿರೋಧ ಮಾಡ್ತಾ ಇದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು. ಹೌದಾ? ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಮಾಡ್ಬೇಕು? ರಾಜಕಾರಣಿಗಳು ಎಲ್ಲಿ ಆಸ್ತಿ ಮಾಡ್ಕೊಂಡ್ರ ಅಲ್ಲಿ ಮಾಡ್ಬೇಕು. ಎಲ್ಲಿ ರಾಜಕಾರಣಿಗಳು ಸಾವಿರಾರು ಎಕರೆ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಮಾಡ್ರಿ. ರೈತರ ಭೂಮಿ ಯಾಕೆ ಮಾಡ್ತಾರ ಅಲ್ವಾ? ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರುದ್ರೇಶ್ ಅಂತ ಹೇಳಿ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಈಗ ಬೆಂಗಳೂರು ಆ ಕಡೆನೆ ಚೂಡಹಳ್ಳಿ ಸೋಮನಹಳ್ಳಿ ಹತ್ರ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಏನಿದೆ ಸರ್? ಬಲವಂತವಾಗಿ ರೈತರ ಹತ್ರ ಜಮೀನ್ ಪಡೆದುಕೊಳ್ಳೋ ಅವಶ್ಯಕತೆ ಏನಿದೆ? ಈಗ ನಮ್ಮ ಸ್ನೇಹಿತರು ಕೆಲವರು ಬೇರೆ ಬೇರೆ ಕಡೆಯಿಂದ ಮಾತಾಡಿದ್ರು. ಈ ಕಡೆ ತುಮಕೂರು, ಈ ಕಡೆ ಚಿತ್ರದುರ್ಗ ಸೈಡ್ ಮಾಡ್ಬೋದಲ್ಲ ಸರ್? ಡ್ರೈ ಲ್ಯಾಂಡ್ ಇದೆ, ಬೆಳೆ ಬೆಳೆದೇ ಇರ್ತಕ್ಕಂಥ ಜಮೀನ್ ಇದೆ. ಅದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಆ ಕಡೆ ಏರಿಯಾ ಮಧ್ಯ ಕರ್ನಾಟಕ ಹತ್ರ ಆಗುತ್ತೆ. ಹೌದ್ರಾ? ಮಾಡ್ಬೋದಲ್ಲ ಸರ್? ಇಲ್ಲಿ ಬೆಂಗಳೂರು ಅಂದ್ರೆ ಕರ್ನಾಟಕ ಅಂದ್ರೆ ಬೆಂಗಳೂರು ಒಂದೇ ಆಗ್ಬಿಡುತ್ತಾ? ಬೇರೆ ಬೇರೆ ಕಡೆನೂ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ಸರ್? ಇಷ್ಟೊಂದು ಬಲವಂತವಾಗಿ ರೈತರಿಗೆ ತೊಂದರೆ ಕೊಟ್ಟು ಅವ್ರನ್ನ ಒಡೆದು ಬಡದು ಇಷ್ಟೊಂದು ಹಿಂಸೆ ಕೊಟ್ಟು ರೈತರಿಂದ ಜಮೀನ್ ಪಡ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ. ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕೇರಳದಿಂದ ಕರೆ ಮಾಡಿದ್ದಾರೆ, ಜೋಸೆಫ್ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೇರಳದಿಂದ ಕರೆ ಮಾಡಿದಿರಿ, ಖುಷಿ ಆಯ್ತು ನಮ್ಗೆ. ಸರ್, ನಾನು ಫೋನ್ ಮಾಡಿದ್ದು, ಈಗ ಬೆಂಗಳೂರು ಇದೆ, ಅಲ್ಲಿ ಒಂದು ಹುಬ್ಳಿ ಅಂತ ಒಂದು ಏರ್ಪೋರ್ಟ್ ಇದೆ ಸರ್. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಈ 2ನೇ ಏರ್ಪೋರ್ಟ್ ಇಲ್ಲಿ ಮಾಡೋದ್ರ ಬದಲು ಆ ಏರ್ಪೋರ್ಟ್ ಅನ್ನ ಡೆವಲಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್. ಆ ಹುಬ್ಳಿ ಅಂತ ಒಂದು ಸಿಟಿ ಇದೆ, ಅದು ಇಂಪ್ರೂವ್ ಆಗುತ್ತೆ. ಇಂಟರ್ನ್ಯಾಷನಲ್ ಅದು ಮಾಡಬಹುದಲ್ಲ? ಕರೆಕ್ಟ್. ಅವರು ಈಗ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಜೋಸೆಫ್ ಅವರೇ. ಅಂದ್ರೆ ಇಲ್ಲಿ ಈಗಿರೋ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಮತ್ತೊಂದು ಮಗದೊಂದು ತೊಂದರೆ ಆಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ಇನ್ನೊಂದು ಏರ್ಪೋರ್ಟ್ ಬರ್ಡನ್ ಕಡಿಮೆ ಆಗುತ್ತೆ. ಅಲ್ಲಿದ್ದು ಏರ್ಪೋರ್ಟ್ ಇದೆ ಅಲ್ಲ, ಅದು ಪೂರಾ ಏನು ಇಂಟರ್ನ್ಯಾಷನಲ್ ಇಲ್ಲ, ಈ ಲೋಕಲ್ ಫ್ಲೈಟ್ ಜಾಸ್ತಿ ಬರ್ಲಿಕ್ಕೆ ತಯಾರಿಲ್ಲ ಅಲ್ಲಿ. ಅದನ್ನೊಂದಿಟ್ಟು ಇಂಪ್ರೂವ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ಓಕೆ ಓಕೆ ಫೈನ್. ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ ಜೋಸೆಫ್ ಅವರೇ, ಕರೆ ಮಾಡ್ತಾ ಇರಿ, ಹಿಂಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಯಾದಗಿರಿಯಿಂದ ಸಂಗಯ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಗಯ್ಯ ಅವರೇ. ತಂಗಯ್ಯ ಅವರ? ಹೌದು ಸರ್, ತಂಗಯ್ಯ ಅವರು. ಹೌದು ಸರ್, ಯಾದಗಿರಿಯಿಂದ. ಹಾ, ನಮಸ್ಕಾರ ತಂಗಯ್ಯ ಅವರು, ಮಾತಾಡ್ರಿ. ಸರ್, ಈಗ ಅಲ್ಲೇ ಮಾಡ್ಬೇಕಂತೇನಿಲ್ಲ, ಇಲ್ಲಿ ಉತ್ತರ ಕರ್ನಾಟಕದ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಡ್ರೈ ಲ್ಯಾಂಡ್ ಇದೆ ಸರ್. ಉತ್ತರ ಕರ್ನಾಟಕದಲ್ಲಿ ಮಾಡಬಹುದಾಗಿತ್ತು. ಇಲ್ಲಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4 ರಿಂದ 5 ಲಕ್ಷ ಇದೆ ಸರ್, ಗೌರ್ಮೆಂಟ್ ವ್ಯಾಲ್ಯೂಯೇಷನ್. ಹೌದ್ರಾ? ಒಂದು 30 ಲಕ್ಷಕ್ಕೆ ಒಂದು ಎಕರೆ ತಗೋಬೋದಾಗಿತ್ತಲ್ರಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂದು. ಹೌದಲ್ರಿ? ಈಗ ಅಲ್ಲಿ 2.5 ಕೋಟಿ 3 ಕೋಟಿಗೆ ಒಂದು ಎಕರೆ ಐತೆ. ನಮ್ಮ ಹತ್ರ ಒಂದು 30 ಲಕ್ಷಕ್ಕೆ ತಗೋಕ್ರಿ, ಏನ್ ತಪ್ಪಂತೀರಿ ಸರ್ ಇದಕ್ಕೆ? ಅಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ನಾವು ಸ್ವಾಗತ. ಈಗ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವೇದಿಕೆ ಇರೋದು. ಹೌದು ಸರ್. ಇಲ್ಲ, ನಾನೇನ್ ಅಂತೀನ್ರಿ, ಈಗ ಅವ್ರಿಗೆಲ್ಲ ಅಷ್ಟೆಲ್ಲ ಯಾಕ ಅಷ್ಟೊಂದು ತೊಂದರೆ ಕೊಡ್ಬೇಕಲ್ಲಿ ಅಂತ. ಹೌದಲ್ರಿ? ಇಲ್ಲಿ ನಮ್ಮ ಹತ್ರ ಉತ್ತರ ಕರ್ನಾಟಕದಲ್ಲಿ ಒಬ್ಬೊಬ್ರಿಗೆ 400, 300, 200 ಎಕರೆ ಜಮೀನಿದೆ ಸರ್ ಒಬ್ಬೊಬ್ರ ಹತ್ರ.
ಮಾಡ್ಬೋದಾಗಿತ್ತಲ್ರಿ ಇಲ್ಲಾದ್ರೂ ಬಂದು ಸಿಕ್ಕಾಪಟ್ಟೆ ಇಲ್ಲಾದ್ರೂ ಗೌರ್ಮೆಂಟ್ ಲ್ಯಾಂಡ್ ಇದೆ ಇಲ್ಲಿ. ಇಷ್ಟೆಲ್ಲ ಬಿಟ್ಟು ಪಾಪ ಅವ್ರಿಗೆಲ್ಲ ಅಲ್ಲಿ ತೊಂದ್ರೆ ಕೊಡೋದಕ್ಕೆ ನಾವು ಅಂತ ಇಲ್ಲಿ ಉತ್ತರ ಕರ್ನಾಟಕದೆಲ್ಲ ಸಫರ್ ಆಗಿ ಹೋಗ್ಬಿಟ್ಟಿವಿ. ನೀವು ಏನಂತೀರಿ ಅಲ್ಲಿ 2-3 ಕೋಟಿ ಯಾಕೆ ಕೊಡ್ತೀರಿ, ನಮ್ ಕಡೆ ಬರೀ ಒಂದ್ 30 ಲಕ್ಷ ರೂಪಾಯಿ ಕೊಡ್ರಿ ಸಾಕು, ನಾವು ಭೂಮಿ ಕೊಡ್ತೀವಿ ಮತ್ತೆ ಉಪ್ಪಿಟ್ಟು ಚಾನು ಕೊಟ್ಟು ಕಳಿಸ್ತೀವಿ ಅಂತೀರಿ ನೀವು, ಹೌದಾ? ಹೌದು ಸರ್. ಈಗ ಇನ್ನೊಂದ್ ಏನಾಗಿತ್ರಿ, ಅವ್ರಿಗೆ ಯಾಕೆ ಅಷ್ಟೇ ತೊಂದ್ರೆ ಕೊಡ್ತೀರಿ? ನಮ್ಗ ಮಳಿ ಬಂದಿಲ್ಲ, ಕುಡಿಯಕ್ ನೀರಿಲ್ಲ, ಜಾನುವಾರುಗಳಿಗೆ ಏನಿಲ್ಲ. ನಾವ್ ಇಷ್ಟೆಲ್ಲ ಇಲ್ಲೆಲ್ಲ ಇದೆಲ್ಲ ಮಾಡೋದ್ ಬಿಟ್ಟು ಹೋಗಿ ಅಲ್ಲಿ ಏರ್ಪೋರ್ಟ್ ಮಾಡ್ತೀವಿ, ನಾವ್ ಅದು ಮಾಡ್ತೀವಿ, ಇದ್ದಿದ್ದೇ ಮಾಡೋದಾಗಲ್ಲ ಸರ್ ಈಗಿನ ಕಾಲಕ್ಕ. ಗುಲ್ಬರ್ಗ ಏರ್ಪೋರ್ಟ್ ಅಲ್ಲಿ ಕಸ ಬೆಳೆಯರ್ ಯಾರಿಲ್ಲ ಅಲ್ಲಿ, ಹೌದಲ್ರಿ? ಅಂತದ್ ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರ ಉತ್ತರ ಕರ್ನಾಟಕ ಇಡೀ 7-8 ಜಿಲ್ಲೆಲ್ಲ ಬರಡಾಗಿ ಹೋಗೋದು ನೋಡಿದ್ರಲ್ಲ ಸರ್, ಎಲ್ಲ ಜನ ಇನ್ಸಲ್ಲಿ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರ್ತೀರಿ. ಥ್ಯಾಂಕ್ ಯು ತಂಗಿ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮೈಸೂರಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ ಹೇಳಿ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಅದೇ ನಮ್ಮ ಮೈಸೂರಿನಲ್ಲೇ ದೊಡ್ಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡಿದ್ರೆ ನಮ್ಮ ಮೈಸೂರಿನವ್ರಿಗೆಲ್ಲ ಬೇರೆ ಬೇರೆ ಕಡೆ ಭಾಗದವ್ರಿಗೆಲ್ಲ ಅನುಕೂಲ ಆಗುತ್ತೆ. ನಮ್ತ ಎಲ್ಲ IT-BT ಕಂಪ್ನಿಗಳಲ್ಲಿ ಬರೋದ್ರಿಂದ ನಮ್ಮ ಮೈಸೂರು ರಾಜಧಾನಿ, ಮೊದಲನೇ ರಾಜಧಾನಿ ನಮ್ಮ ಮೈಸೂರೇ. ಆದ್ರಿಂದ ನಮ್ಮ ಮೈಸೂರಲ್ಲಿ ಏರ್ಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಭೂಮಿನೂ ಕಡಿಮೆ ಸಿಗುತ್ತೆ, ಎಲ್ಲಾರ್ಗು ತರ ಎಲ್ಲಾ ಅನುಕೂಲ ಆಗುತ್ತೆ. ಚಾಮರಾಜನಗರ, ತಮಿಳ್ನಾಡು, ಕೇರಳ ಎಲ್ಲ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಥ್ಯಾಂಕ್ ಯು ಕುಮಾರ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಈಗ ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ, ಮನು ಕುಮಾರ್ ಅಂತ ಹೇಳಿ. ನಮಸ್ಕಾರ ಮನು ಕುಮಾರ್ ಅವರೇ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಈಗ ಸೆಕೆಂಡ್ ಏರ್ಪೋರ್ಟ್, ಒಂದ್ ಕಡೆ ರೈತರು ಭೂಮಿ ಕೊಡಲ್ಲ ಅಂತಿದ್ದಾರೆ, ಸರ್ಕಾರ ಏರ್ಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಮಾಡೋದು ಸರ್ಕಾರ? ಸರ್ ರೈತರು ಇದ್ರೆ ಸರ್ಕಾರನೂ ಇರುತ್ತೆ, ಎಲ್ಲದೂ ಇರುತ್ತೆ. ರೈತರು ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡಕ್ಕಾಗತ್ತೆ? ಏರ್ಪೋರ್ಟ್ ತಂದು ಏನ್ ಮಾಡಕ್ಕಾಗತ್ತ? ರೈತರುಗಳು ಏನ್ ಬೆಳಿತಾರೆ ಅದರಿಂದ ಜೀವನ ಮಾಡಬಹುದು, ಬದುಕಬಹುದು. ಅದ್ಬಿಟ್ಟು ಇವರು ಏರ್ಪೋರ್ಟ್ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿರೋ ಏರ್ಪೋರ್ಟ್ಗಳಿಗೆ ವರ್ಕ್ ಆಗ್ತಾ ಇಲ್ಲ. ಏರ್ಪೋರ್ಟ್ ಮಾಡಿದ್ನ ಎಷ್ಟೋ ಖಾಲಿ ಬಿಟ್ರೆ ಎಷ್ಟೋ ಇದಾವೆ. ಇವ್ರು ಬರೀ ಬೆಂಗಳೂರು ಡೆವಲಪ್ಮೆಂಟ್ ನೋಡ್ತಾರೆ, ಜಿಲ್ಲೆಗಳು ಡೆವಲಪ್ಮೆಂಟ್, ತಾಲೂಕ್ ಡೆವಲಪ್ಮೆಂಟ್, ಹಳ್ಳಿಗಳು ರೂರಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಮೊದಲೇ ಆಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿ ಸಹಕಾರ ಬಸ್ಗಳಿಲ್ಲ, ಎಲ್ಲ ಉಚಿತ ಕೊಟ್ಟಿದ್ದಾರೆ, ಆದ್ರೆ ಬಸ್ಗಳು ಸೌಕರ್ಯ ಇಲ್ಲಲ್ಲ.